ಹೊಸಬರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಿದೆ. ಇವತ್ತು ನಾವು ಜಾತ್ರೋತ್ಸವದ 3ನೇ ದಿವಸದಲ್ಲಿದ್ದೇವೆ. ನಮ್ಮ ಜೊತೆ ಇದ್ದಾರೆ ದೇವಸ್ಥಾನದ ವಾಸ್ತು ಇಂಜಿನಿಯರ್ PG ಜಗನ್ನಿವಾಸರಾವ್. ದೇವರ ಬ್ರಹ್ಮರಥವನ್ನು ಹೊರಗೆ ತರುವ ಕಾರ್ಯದಿಂದ ಹಿಡಿದು ಧ್ವಜಾರೋಹಣ ಕಾರ್ಯಕ್ರಮ ಇಡಬಹುದು. ಅದಲ್ಲದೆ ಬ್ರಹ್ಮರಥ ಜಾತ್ರೋತ್ಸವ ಕೊನೆಯ ತನಕ ಕೂಡ ದೇವಸ್ಥಾನದಲ್ಲಿ ಇದ್ದು ಎಲ್ಲ ಕಾರ್ಯಕ್ರಮಗಳನ್ನು ಉಸ್ತುವಾರಿ ವಹಿಸಿಕೊಳ್ಳೋರು ಜಗನ್ನಿವಾಸರಾವ್ ಅವರು. ಅವರ ಹತ್ರ ಜಾತ್ರೆ ಬಗ್ಗೆ ಸ್ವಲ್ಪ ಮಾಹಿತಿ ಅಂತ ತಿಳ್ಕೊಂಬರೋಣ. ನಮಸ್ಕಾರ ಜಗನ್ನಾಥ. ಪ್ರಥಮವಾಗಿ ಉಡುಕೆ ಸುತ್ತು ಅಂದ್ರೆ ಮಹಾಲಿಂಗೇಶ್ವರ ದೇವರ ಜಾತ್ರೆಗೆ ಬರುವ ಹೆಚ್ಚಿನವರು ಸಹ ಬಹಳ ಒಂದು ಆಕರ್ಷಣೆ ಇರುವುದು. ಬೆಳಿಗ್ಗೆ ಹೊತ್ತು ಸಹ ಆಗ್ತದೆ, ಸಂಜೆ ಹೊತ್ತು ಸಹ ಆಗ್ತದೆ. ಈ ಉಡುಕೆ ಸುತ್ತಿನ ಪ್ರಾಮುಖ್ಯತೆ ಏನು ಈ ಜಾತ್ರೋತ್ಸವದ ಬಲಿಯ ಸಂದರ್ಭದಲ್ಲಿ? ಸೀಮೆ ಒಡೆಯ ಮಹಾಲಿಂಗೇಶ್ವರ ದೇವರು. ಹಾಗೆ ಇಲ್ಲಿಯ ಜಾತ್ರೆ ಅಂತ ಹೇಳಿದ್ರೆ ಅತ್ಯಂತ ಒಂದು ವಿಶೇಷವಾದ ಜಾತ್ರೆ. ಯಾಕಂದ್ರೆ ಒಂದೆರಡು ದಿನದ್ದಲ್ಲ, 9 ದಿನಗಳ ಕಾಲ ಧ್ವಜಾರೋಹಣ ಆದ ನಂತರ ಆವರಣದವರೆಗೆ ನಿತ್ಯ 2 ಬಾರಿ ಉತ್ಸವ ಇರ್ತದೆ. ಅಂದ್ರೆ 10ನೇ ತಾರೀಕಿನ ರಾತ್ರಿಯಿಂದ ಆರಂಭವಾಗಿ 17ರ ದರ್ಶನ ಬಲಿಯವರೆಗೆ ಪ್ರತಿದಿನ ಉತ್ಸವ ಇರ್ತದೆ 2 ಹೊತ್ತು. ಬಾಕಿ ನಿತ್ಯ ಬಲಿಗಳು 3 ಸಲ ಆಗ್ತದೆ. ಇದರಲ್ಲಿ ಮೊದಲು ತಂತ್ರ ವಿಭಾಗ, ಉತ್ಸವ ಬಲಿಯಲ್ಲಿ ತಂತ್ರ ಸುತ್ತುಗಳು ಆದ ಬಳಿಕ ಮೊದಲ ದೇವರಿಗೆ ಸೇವೆ ಸಲ್ಲುವಂಥದ್ದು ಉಡಿಕೆ ಸುತ್ತು ಅಂತ. ಉಡಿಕೆ ಸುತ್ತು ಅಂದ್ರೆ ನಾವು ಶಿವನ ಕೈಯಲ್ಲಿ ನೋಡುವುದು ಡಮರು ಅಂತ ಹೇಳ್ತೇವೆ. ಉಡಿಕೆ ಎಡಕ್ಕ ಅಂತೇಳಿ ಮಲಯಾಳದಲ್ಲಿ. ಅದು ಶಿವನಿಗೆ ಅತ್ಯಂತ ಪ್ರಿಯವಾದ ಶಿವ ನಾದ ಪ್ರಿಯ ಶಿವ. ಹಾಗೆ ಅವನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಡಮರನ್ನು. ಹಾಗಾಗಿ ಆ ಉಡಿಕೆ ಸುತ್ತು ಇಲ್ಲಿ ಪುತ್ತೂರು ದೇವಸ್ಥಾನದ ಉಡಿಕೆ ಸುತ್ತು ಹೇಳಿದ್ರೆ ಅದು ಅತ್ಯಂತ ವಿಶೇಷವಾದದ್ದು. ಅದು ಒಂದು ಉಡಿಕೆ ಸುತ್ತಿನಲ್ಲಿ ಹೆಚ್ಚಾಗಿ ಒಂದು ಉಡಿಕೆ ಬಾರಿಸುವವರು ಇರ್ತಾರೆ. ಆನಂತರ 2 ತಿಮಿಲೆ ಅಂತ ಹೇಳ್ತೇವೆ, ಅದನ್ನು ತಿಮಿಲೆ ಬಾರಿಸುವವರು ಇರ್ತಾರೆ. ಅದು ಮತ್ತೆ ಸಂಖ್ಯೆ ಸೇವಾಕರ್ತರು ಜಾಸ್ತಿ ಇದ್ದಾಗೆ 3-4 ಆಗುವ ಸಂದರ್ಭಗಳು. ಅದು ಒಂದು ಉಡಿಕೆ, ಒಂದು ತಿಮಿಲೆ, ಮತ್ತೊಂದು ಗಂಟೆ ಇದ್ದರೆ ಅದಕ್ಕೆ ತಾಳ ಹಾಕುವಂತ ವಿಷಯ. ಅದರಲ್ಲಿ ಮತ್ತೊಂದು ಪೂರಕವಾಗಿರುವಂತದ್ದು ಇಲ್ಲಿ ಗಣೇಶನ್ನ ನಮ್ಮ ಅವರು ಸುಪರ್ಣ ಅಂತೇಳಿ ಅದು ವಾದ್ಯ ಇದೆ. ಅದೊಂದು ಸಾಂಪ್ರದಾಯಿಕ ವಾದ್ಯ. ಅದನ್ನು ಅವರು ಅತ್ಯಂತ ಶ್ರದ್ಧೆಯಿಂದ ಅದಕ್ಕೊಂದು ಸಾಥ್ ಕೊಡುವಂತ ಒಂದು ರೀತಿಯನ್ನು ನೀವು ನೋಡಿರ್ಬೋದು. ಅವರ ತಂದೆ ಕೃಷ್ಣಣ್ಣ ಕೂಡ ಅದನ್ನು ಮಾಡ್ತಾ ಇದ್ರು. ಅವರು ಉಡಿಕೆಯ ನುಡಿತಗಳಿಗೆ ಹಾಗೂ ತಿಮಿಲೆಗಳಿಗೆ ನುಡಿತಕ್ಕೆ ಸಪೋರ್ಟಿಗಾಗಿ ಅವರನ್ನು ಉತ್ತೇಜನಕಾರಿಯಾಗಿ ಅಂದ್ರೆ ಬಾರಿಸುವ ರೀತಿಯಲ್ಲಿ ಅವರು ಸಪೋರ್ಟ್ ಮಾಡ್ತಾರೆ. ಹಾಗೆ ಮತ್ತು ಅದಕ್ಕೆ ಈ ಉಡಿಕೆ ಸುತ್ತಿಗೆ ಬ್ರಹ್ಮವಾಹಕರು ಹೆಜ್ಜೆ ಹಾಕಿಕೊಂಡು ಬರುವುದು, ನೃತ್ಯ ಮಾಡಿಕೊಂಡು ಬರುವುದು. ಆಗ ಆ ತಾಳಕ್ಕೆ ಸರಿಯಾಗಿ ಅವರು ಹೆಜ್ಜೆ ಹಾಕಿಕೊಂಡು ಬರುವಾಗ ಆ ಶಿವನೇ ಅದು ಒಲಿದು ಬಂದಂತೆ. ಯಾಕೆಂದ್ರೆ ನಾವು ದೇವರಂತ ತಿಳ್ಕೊಂಡಿದ್ವಿ. ಅವರ ಹೆಜ್ಜೆ ಅದು ಎಲ್ಲಿವರೆಗೆ ಇರ್ತದೆ, ಕೆಲವು ಸರ್ತಿ ನಮಗೆ ಹೇಗೆ ಅನಿಸ್ತದೆ ಅಂದ್ರೆ ನಮ್ಮ ಉಡಿಕೆಯ ಮೇಲೆ ಬಂದ ದೇವರು ಕುಣಿತಾನ ಅಂತ ಅನ್ನೋಷ್ಟು ನಾವು ಭಾವಪರವಶರಾಗ್ತದೆ. ಹಾಗೆ ಅದು ಆ ಒಂದು ಮೇಳ ಆಗುತ್ತಂತ. ಬ್ರಹ್ಮವಾಹಕರು ದೇವರನ್ನು ಹೊತ್ಕೊಂಡು ಬರುವಂಥದ್ದು, ಉಡಿಕೆ, ತಿಮಿಲೆ, ಗಂಟೆ ಹಾಗೂ ವಾದ್ಯ, ಇಷ್ಟು ಮೇಳಗಳು ಸೇರಿದಾಗ ಅಂದ್ರೆ ವಾದನ ಮತ್ತು ನರ್ತನ, ನಾದ ಎಲ್ಲ ಕೇಳುವ ಎಲ್ಲ ಸೇರಿ ಆಗುವಾಗ ಅದಕ್ಕೊಂದು ಒಟ್ಟು ಅಂದ ಬರ್ತದೆ. ಮತ್ತೆ ಮತ್ತೊಂದು ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಈ ಭಕ್ತರ ಇನ್ವಾಲ್ವ್ಮೆಂಟ್. ನಾವು ಬಾಕಿ ಕಡೆಯಲ್ಲಿ ನೋಡಬಹುದು, ಬೇರೆ ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ಯಾದಿಗಳಿಗೆ ಜಾಸ್ತಿ ಆಕರ್ಷಕರಾಗ್ತದೆ. ದೇವರ ಉತ್ಸವದಲ್ಲಿ ಭಕ್ತಾದಿಗಳು ಇರುವುದಿಲ್ಲ. ಆದ್ರೆ ಪುತ್ತೂರಿನಲ್ಲಿ ವಿಶೇಷ ಅಂದ್ರೆ ನೀವು ಉಡಿಕೆ ಸುತ್ತಿಗೆ ಬಂದಾಗ, ದೇವರ ಹೊರಾಂಗಣಕ್ಕೆ ಬಂದ ಕೂಡಲೇ ಎಲ್ಲರೂ ಅಲ್ಲಿ ಎಲ್ಲಿದ್ದರೂ ಕೂಡ ದೇವರ ಜೊತೆಯಲ್ಲೇ ಬರ್ತಾರೆ. ಯಾಕಂದ್ರೆ ಅವರು ಕೂಡ ಇನ್ವಾಲ್ವ್ಮೆಂಟ್. ಈಗ ಎಲ್ಲರೂ ಸೇರಿ ಭಕ್ತಿ ಭಾವ ಪರವಶದಿಂದ ಅದನ್ನು ನೋಡಿದಾಗ ಆ ನುಡಿಸುವವನಿಗೆ ಅದರಲ್ಲಿ ಹೆಚ್ಚು ಇನ್ವಾಲ್ವ್ಮೆಂಟ್ ಸಿಗ್ತದೆ ಹಾಗೂ ಅದರಲ್ಲಿ ಭಕ್ತಿ ಹೊರ ಹೋಗ್ತದೆ. ಹಾಗೆ ಇಲ್ಲಿ ಅದೆಲ್ಲ ಸೇರಿ ಉಡಿಕೆ ಸುತ್ತು ವಿಶೇಷವಾಗಿದೆ. ಅದು ನನ್ನ ಒಂದು ಅನುಭವದಲ್ಲಿ 2.25 ಗಂಟೆಯವರೆಗೆ ಒಂದು ಸುತ್ತಾದದ್ದು ಇದೆ. ಗಂಟೆವರೆಗೆ ಕೂಡ ಮಾಡಿದ್ದಿದೆ ನಾವು ಹಿಂದಿನ ಹಿರಿಯರ ಕಾಲದಲ್ಲಿ ಆಗಿತ್ತು. ಹಾಗೆ ಅದನ್ನು ಮತ್ತೆ ಪರಿಸ್ಥಿತಿ ಅಂದ್ರೆ ಈಗಿನ ಸ್ಥಿತಿಗೆ ಅಂದ್ರೆ ಎಲ್ಲ ಉತ್ಸವಗಳಾಗಬೇಕು, ಪೇಟೆ ಸವಾರಿ ಆಗ್ಬೇಕು, ಕೆಲವು ದಿವಸ ಸೀಮಿತ ಅವಧಿಯಲ್ಲಿ ಮಾಡುದು. ಹಾಗೆ ಅಂತೇಳಿ ಮಳೆ ಅಂತ ಕಾರಣ ಸ್ವಲ್ಪ ವೇಗವಾಗಿ, ಮತ್ತೆ ವಿಷುವಿನ ದಿವಸ ಸ್ವಲ್ಪ ವಿಸ್ತಾರವಾಗಿ ಆ ರೀತಿಯಲ್ಲಿ ಆಗ್ತದೆ. ಹಾಗೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಆ ಸೇವಾ ಸುತ್ತುಗಳು. ಅಂದ್ರೆ ಉಡಿಕೆ ಸುತ್ತು ಒಂದು, ಮತ್ತೆ ಈಗ ಚಂಡೆ ಸುತ್ತುಗಳು ಆಗಿರ್ಬೋದು, ವಾದ್ಯ ಸುತ್ತ, ಎಲ್ಲ ಸುತ್ತುಗಳು ಕೂಡ ಇಲ್ಲಿ ಒಟ್ಟು ಈ ತಂತ್ರ ಸುತ್ತು ಹಾಗೂ ಈ ವಾದನ ಸೇವೆಗಳಿಗೆ ಅತ್ಯಂತ ಹೆಚ್ಚು ಮಹತ್ವ ಇದೆ. ಅದನ್ನು ಕಟ್ಟುಗಟ್ಟಲೆ ಅಂತೇಳಿ ಮಾಡುವ ಕ್ರಮ ಇಲ್ಲ. ಅದನ್ನು ನಿತ್ಯ ಬಲಿಯಲ್ಲಿ ಕೂಡ ನಾವು ನೋಡ್ಬೋದು. ಅದೆಲ್ಲವೂ ಸರಿಯಾಗಿ ಆ ದೇವರಿಗೆ ಪ್ರಿಯವಾಗಿ ಆಗ್ತದೆ. ಹಾಗಾಗಿ ಇಲ್ಲಿನ ಉಡಿಕೆ ಸುತ್ತು, ಪುತ್ತೂರಿನ ಉಡಿಕೆ ಸುತ್ತು ಅಂತ ಹೇಳೋದೊಂದು ವಿಶೇಷವಾಗಿದೆ ಅಂತೇಳಿ. ಈಗ ಈ ಉಡಿಕೆ ಸುತ್ತಿಗೆ ಕ್ರಮಗಳೇನಾದ್ರೂ, ಯಾಕಂದ್ರೆ ಬೇರೊಂದು ಕಡೆ ಈಗ ಕೇರಳದ ದೇವಸ್ಥಾನಗಳಲ್ಲಿ ಮಾಡುವ ಆ ತಾಳಕ್ಕೆ ಅಂತ ಹೇಳ್ಬೋದು, ಅಥವಾ ನಾದನದ ಕ್ರಮಕ್ಕೂ ಇಲ್ಲಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಅದೇ ತರ ಏನಾದ್ರು? ಅದು ಈಗ ಸೀಮೆ ಬದಲಾದಾಗೆ ಸ್ವಲ್ಪ ವ್ಯತ್ಯಾಸಗಳಿರ್ತದೆ. ಕೇರಳದ ಕ್ರಮ ಬೇರೆ ಇದೆ, ಈ ಕರ್ನಾಟಕದಲ್ಲಿ ಇಲ್ಲಿ ಈಗ ಪುತ್ತೂರು, ಧರ್ಮಸ್ಥಳ, ನಾವು ವಿಟ್ಲ, ಈಶ್ವರಮಂಗಲ, ಕಾವು, ಹೀಗೆ ಕೊಳಲಿ, ಇಲ್ಲೆಲ್ಲ ಸಾಧಾರಣ ಒಂದೇ ರೀತಿಯಲ್ಲಿ ಆಗ್ತದೆ. ಅದಕ್ಕೆ ತುಂಬಾ ಮೊದಲು ಶ್ರೀಧರ್ ರಾವ್ ಅಂತಿದ್ರು, ನಮ್ಮ ಅಣ್ಣ ಇದ್ರು, ವಾಸುದೇವ ರಾವ್ ಅಂತಿದ್ರು. ನೀವು ಸಹ ಖುದ್ದು ಉಡಿಕೆ ಸುತ್ತಲ್ಲಿ ನಮ್ಮ ಹಿರಿಯರು ನುಡಿಸ್ತಾ ಇದ್ರು. ಹಾಗೆ ಶ್ರೀನಿವಾಸ ರಾವ್, ನಾರಾಯಣ ರಾವ್ ಇದ್ದಾರೆ ಮತ್ತೆ ಈಗೆಲ್ಲ ನಮ್ಮ ಮಕ್ಕಳು, ಮುಂದಿನ ಪರಂಪರೆಯವರು ತಯಾರಾಗಿದ್ದಾರೆ. ಹಾಗೆ ಅದನ್ನು ತುಂಬಾ ಶ್ರದ್ಧೆ ಬೇಕಾಗ್ತದೆ. ಮತ್ತೆ ಅದರಲ್ಲಿ ಕ್ರಮ ಅಂತಂದ್ರೆ ಅದಕ್ಕೆ ಇಂಥದೇ ತಾಳಗಳು ಅಂತ ಇದೆ. ಹಾಗೆ ಯಾಕಂದ್ರೆ
ಈ ಪುತ್ತೂರು ಕ್ಷೇತ್ರದಲ್ಲಿ ಈಗ ಇದ್ರ ಜೊತೆಗೆ ಅದನ್ನು ಹೇಳಿಬಿಡ್ತೇನೆ, ಇದು ಬೇರಿ ಪೂಜೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಇದೆ. ಅಂದ್ರೆ ಆ ವಾದನಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ, ಪಟಾಹ ಅಂತ ಹೇಳಿ ಒಂದು ವಾದ್ಯ ಇದೆ, ನೀವು ನೋಡಿರ್ಬೋದು. ಪಟಾಹ ತಂತ್ರಕ್ಕೆ ಅದು ಅತ್ಯಂತ ಮುಖ್ಯವಾದ್ದು, ತಂತ್ರ ಸುತ್ತಿಗೆ ಪಟಾಹ ಬೇಕು. ಅದಕ್ಕೆ ಬೇರಿ ಪೂಜೆ ಅಂತ ಹೇಳಿದ್ರೆ ನಾಡ್ದು 17ನೇ ತಾರೀಕಿಗೆ, ಯಾವಾಗ ಶ್ರೀಭೂತ ಬಲಿ ಇದೆ ಅದರ ಪೂರ್ವಭಾಗದಲ್ಲಿ ಹವಿಸ್ಸು ಪೂಜೆ ಆಗುವ ಸಂದರ್ಭದಲ್ಲಿ ತಂತ್ರಿಗಳದಕ್ಕೆ ಒಳಗಿನ ಮಂಟಪದಲ್ಲಿ ಆ ಬೇರಿಗೆ ಪೂಜೆ ಆಗಿ, ಸ್ವಸ್ತಿಗೆಟ್ಟು ಪೂಜೆ ಆಗಿ, ಅವರೇ ಅದನ್ನು ಒಮ್ಮೆ ನುಡಿಸಿ, ಅಂದ್ರೆ ತಂತ್ರಿಗಳೇ ಒಂದು ಅದಕ್ಕೆ ಅಂದ್ರೆ ನುಡಿಸುವುದಂದ್ರೆ ಆ ಶಾಸ್ತ್ರ ಮಾಡಿ ಆ ಕೋಲನ್ನು ನಮಗೆ ಅನುಗ್ರಹ ಆಜ್ಞಾ ರೂಪದಲ್ಲಿ ನೀಡಿ ಅದಕ್ಕೆ ಅದರಲ್ಲಿ ಸಪ್ತ ತಾಳಗಳನ್ನು ಬಾರಿಸುವಂತ ಕ್ರಮ ಇದೆ. ಅದು ಕೆಲವೇ ಕ್ಷೇತ್ರಗಳಲ್ಲಿ ಇರುವಂತದ್ದು. ಅಷ್ಟು ಮಾತು, ಯಾಕಂದ್ರೆ ಶಿವನಿಗೆ ಅತ್ಯಂತ ಪ್ರಿಯ ವಾದನ ಹೇಳಿದ್ರೆ ಅವನ ಗುರು ಯಾವುದಕ್ಕೆ, ಈ ಎಲ್ಲ ಸಂಗೀತ ನಮ್ಮ ಇದಕ್ಕೆಲ್ಲ. ಹಾಗೆ ಅದು ಕೂಡ ಇಲ್ಲಿದೆ, ಈ ಬೇರಿ ತಾಳನ ಅಥವಾ ಬೇರಿ ಪೂಜೆ ಅಂತ ಹೇಳೋ ಕಾರ್ಯಕ್ರಮ. ಹಾಗೆ ಆ ನಿತ್ಯದಲ್ಲಿ ಆ ಹುಡಿಕೆ ಜೊತೆ ನೀವು ಗಮನಿಸಬಹುದು, ಈ 2 ಸುತ್ತು ಪಟಾಹ ವಾದನ ಇದೆ. ಅದು ಕೂಡ ಅದು ಇಂಥ ದೇವರು, ಯಾಕಂದ್ರೆ ಈ ದೇವಸ್ಥಾನದಲ್ಲಿ ಪರಿವಾರ ದೇವತೆಗಳಿರ್ತಾರೆ, ಅಷ್ಟದಿಕ್ಪಾಲಕರು ಹಾಗೆ ಶಿವನ ಗಣಗಳು. ಅದರಲ್ಲಿ ಶಾಸ್ತ್ರವೇ ತಂತ್ರ ಸಮುಚ್ಚಯದಲ್ಲಿ ಹಾಗೂ ಇದರಲ್ಲಿ ಹೇಳಿದೆ, ತಂತ್ರ ಸಮುಚ್ಚಯದಲ್ಲಿ ಅಂತ ಹೇಳಿದ್ರೆ ಇಂಥ ದೇವರಿಗೆ ಇಂಥ ತಾಳ ಇಷ್ಟ, ಅದೆಲ್ಲ ಇದೆ ತಾಳ. ಈಗ ನಾವು ಸಂಗೀತದಲ್ಲಿ ಇದೆ ಇಂಥ ರಾಗ ಇಂಥ ದೇವರಿಗೆ ಅತ್ಯಂತ ಪ್ರಿಯ ಅಂತ. ಅದೇ ರೀತಿ ಇಂಥ ದಿಕ್ಕಿನಲ್ಲಿ ಇದು ಹೀಗೆ ನುಡಿಸ್ಬೇಕು, ತಂತ್ರಿಗಳು ಇಂಥ ಕಲ್ಲಿನಲ್ಲಿ ಸಪ್ತಮಾತ್ರಿಕೆಯಲ್ಲಿ ತೂಗುವಾಗ ಹೀಗೆ ವಾದನ, ಅಥವಾ ಇಲ್ಲಿ ಮಹಾಬಲಿ ಪೀಠದಲ್ಲಿ ತಂತ್ರ ತೂಗುವಾಗ ಇಂಥದೇ ರೀತಿಯಲ್ಲಿ. ಹಾಗೆ ಉಡಿಕೆ ಸುತ್ತಲ್ಲಿ ಕೂಡ ಹಾಗೆ, ಅದು ಆರಂಭದಿಂದ ಅದು ಮುಗಿಯುವಲ್ಲಿವರೆಗೆ, ಈ ಬಾಗಿಲಿಂದ ಇಂಥ ನಡೆಯುವಲ್ಲಿವರೆಗೆ ಈ ತಾಳ, ಆ ರೀತಿಯಾಗಿ ಇರ್ತದೆ. ಅದರಲ್ಲಿ ಮತ್ತೆ ಏನಂತ ಹೇಳಿದ್ರೆ ಒಬ್ಬರಿಂದ ಒಬ್ರು ಆವರ್ತ ಕೊಡುವಂಥದ್ದು. ಈಗ ಒಬ್ಬ ನುಡಿಸಿದ ನಂತರ ಒಮ್ಮೆ ಉಡಿಕೆಯಲ್ಲಿ ಬಾರಿಸುದು, ನೆಕ್ಸ್ಟ್ ತಿಮ್ಮಿಲಿಯವರು ಬಾರಿಸುದು, ಆ ಹಂತದೆಲ್ಲ ಆವರ್ತನ ಆಗಿ ಅದು ಒಮ್ಮೊಮ್ಮೆ ಅದರದ್ದು ನಿಮಗೆ ನೋಡುವ ಕಾಂಪಿಟೇಷನ್ ರೀತಿಯಲ್ಲಿ ಕಾಣಬಹುದು. ಅಲ್ಲ, ಅದು ಒಂದು ಸಾತ್ವಿಕ ಒಂದು ಸಮ್ಮೇಳ ಅದರಲ್ಲಿ. ಹಾಗೆ ಈಗ ದೇವರ ಬಲಿ ಹೊರಡೋ ಮುಂಚೆ ದೀವಟಿಗೆ ಪ್ರಣಾಮ ಅಂತ ಒಂದು ಕ್ರಮ ಮಾಡ್ತಾರೆ, ಅದರ ಬಗ್ಗೆ ಒಂದು ಏನು ಆ ಕ್ರಮ? ಅದು ಈಗ ಇಲ್ಲಿ ಅಂದ್ರೆ ಹೆಚ್ಚಾಗಿ ನಾವು ರಾಜರ ಆಡಳಿತ ಇರುವಂತ ದೇವಸ್ಥಾನಗಳಲ್ಲಿ, ಮೊದಲಿಗೆ ಇಲ್ಲಿ ಬಂಗಾರಸರ ಕಾಲದಿಂದ ಈ ದೇವಸ್ಥಾನ ಇತ್ತು, 12ನೇ ಶತಮಾನ ಅಂತ ನಾವು ಇತಿಹಾಸ ಹೇಳ್ತದೆ. ಹಾಗೆ ಅಂತ ಕಡೆಗಳಲ್ಲಿ ಈ ರಾಜರ ಅರಮನೆಗೆ ಹೋಗಿ ಒಂದು ಗೌರವ ಕೊಟ್ಟು, ಅಂದ್ರೆ ಉತ್ಸವ ಹೊರಡ್ಲಿಕ್ಕೆ ಆಯ್ತು ಅಂತ ಹೇಳಿ ಒಂದು ಸೂಚನೆ ಕೊಡುವಂತ ಪದ್ಧತಿ, ಹಾಗೆ ವಿಟ್ಲದಲ್ಲಿ ಕೂಡ ಅದಿದೆ, ಅಂತ ಕಡೆಗಳಲ್ಲಿ ಇದೆ. ದಿವಟಿಗೆ ಬರೇ ಈಗ ನಾವು ಸೋಮವಾರ ಉತ್ಸವಗಳಲ್ಲಿ ದಿವಟಿಗೆ ಪ್ರಣಾಮ ಆಗ್ತದೆ. ಅಂದ್ರೆ ನಮ್ಮ ಮೇಲ್ಶಾಂತಿ ಅರ್ಚಕರು ಪ್ರಧಾನ ದೇವರಿಗೆ ಆರತಿಯನ್ನು ಪೂಜೆಯನ್ನು ಮಾಡಿದ ನಂತರ ಅದೇ ಆರತಿಯನ್ನು ಪ್ರಾಕಾರ ಗುಡಿಗಳಿಗೆ ಹಾಗೂ ದೈವಗಳಿಗೆ ಅದನ್ನು ತೋರಿಸಿಕೊಂಡು ಅಲ್ಲಿವರೆಗೆ ಕಾರ್ಯಕ್ರಮ ಇರ್ತದೆ. ವಿಶೇಷ ಉತ್ಸವ ಸಂದರ್ಭದಲ್ಲಿ, ಯಾಕಂದ್ರೆ ಪೂಕರೆ, ಲಕ್ಷದೀಪ, ಶಿವರಾತ್ರಿ, ಹಾಗೆ ಈ ವಾರ್ಷಿಕ ಜಾತ್ರೆ ಸಂದರ್ಭದಲ್ಲಿ ಸರಕಾರಕ್ಕೆ ಗೌರವ ಕೊಡುದು ಅಂತ. ಈಗ ಮೊದಲು ಅರಮನೆಗೆ ಇರುವ ಕಾರಣ ಸರಕಾರಕ್ಕೆ ಅಂದ್ರೆ ಹತ್ತಿರದ ಸರಕಾರ ಇರುವುದು ಯಾರು, ನಮಗೆ ಇಲ್ಲಿ ಆರಕ್ಷಕ ಠಾಣೆ, ಹಾಗೆ ಅದೇ ಇಲ್ಲಿಯ ವಾದ್ಯವೃಂದ. ಹಾಗೆ ಅದಕ್ಕೆ ಮೊದಲು ದಿವಟಿಗೆ ಪ್ರಣಾಮನ ಮೊದಲು ಈ ಧ್ವಜಸ್ತಂಭದ ಬಳಿ ಆಡಳಿತ ವರ್ಗ ಯಾರು ವ್ಯವಸ್ಥಾಪನ ಅಧ್ಯಕ್ಷರು ಅವರು ಇರ್ತಾರೆ, ಅವರವ್ರ ಜೊತೆ ಇರಬೇಕು. ಮತ್ತೆ ದೊಂದಿ ಹಿಡಿಯುವವರು ಇರ್ತಾರೆ, ಅವರು ಒಂದು ಸುತ್ತ ಅದೆಲ್ಲ ಆದ ನಂತರ ದೇವಸ್ಥಾನದ ಮತ್ತೊಂದು ಪರಿಚಾರಕರು ಚಾಮರ ದಂಡವನ್ನು ಹಿಡ್ಕೊಂಡು ಇಲ್ಲಿ ಆರಕ್ಷಕ ಠಾಣೆಗೆ ಹೋಗ್ತಾರೆ. ಹೋಗಿ ಅಲ್ಲಿ ಅವ್ರ ಹತ್ರ ಉತ್ಸವ ಹೊರಡ್ಲಿಕ್ಕೆ ಆಯ್ತು ಅಂತ ಹೇಳಿ ಸೂಚನೆ ಕೊಡ್ತಾರೆ. ಆಗ ಅಲ್ಲಿಂದ ಇಬ್ರು ಅಥವಾ ಮೂವರನ್ನು ಅದಕ್ಕೆ ಉತ್ಸವಗಳಿಗೆ ನೋಡಿಕೊಂಡು ಅಲ್ಲಿಂದ ಕಳಿಸ್ತಾರೆ ಜೊತೆಗೆ. ಅವ್ರ ಜೊತೆಗೆ ಇಲ್ಲಿ ವಾದ್ಯದಲ್ಲೇ ಬಂದು ನಮ್ಮ ಉತ್ಸವದಲ್ಲಿ ಸೇರಿಕೊಂಡು ಅದಕ್ಕೊಂದು ರಕ್ಷಣಾ ರೀತಿಯಲ್ಲಿ ಅಥವಾ ಅವರ ಒಂದು ಕರ್ತವ್ಯ ಅಂತ ಹೇಳುವ ರೀತಿಯಲ್ಲಿ ಅವರು ಇರ್ತಾರೆ. ಇದು ಇಂಥ ವಿಶೇಷ ಉತ್ಸವ ಸಂದರ್ಭದಲ್ಲಿ ಇರ್ತದೆ. ಹಾಗೆಲ್ಲ ದೇವಸ್ಥಾನಗಳಲ್ಲಿ ಇದು ಇರುವುದಿಲ್ಲ, ಇಂತಹ ಕ್ಷೇತ್ರಗಳಲ್ಲಿ ಅದಿರ್ತದೆ. ಅದನ್ನು ಇಲ್ಲಿ ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಈಗ ಕಡೆಯದಾಗಿ ನೀವು ಹಲವಾರು ದೇವಸ್ಥಾನಗಳಿಗೆ ವಾಸ್ತು ಸಲಹೆ ಕೊಡ್ಲಿಕ್ಕೆ ಹೋಗಿದ್ದೀರಿ, ನಿಮ್ಮದೇ ರೀತಿಯ ಸೇವೆಗಳನ್ನು ಅಲ್ಲಿ ಮಾಡ್ತಾ ಇದ್ದೀರಿ. ಪುತ್ತೂರಿನ ವಿಶೇಷತೆ ಏನಂದ್ರೆ ಭಕ್ತರಿದ್ದಲ್ಲಿಗೆ ದೇವರು ಹೋಗುವುದು ಅಂತ. ಹಾಗೆ ಈ ತರದ ಇದನ್ನ ನೀವು ಬೇರೆ ದೇವಸ್ಥಾನಗಳಲ್ಲಿ ನೋಡಿದ್ದೀಯಾ? ಅಂದ್ರೆ ಒಂದು 5-6 ದಿವಸ ಉತ್ಸವ ಆಗಿ ಭಕ್ತರ ಬಳಿಗೆ ದೇವರು ಹೋಗಿ ಪೂಜೆ ಸ್ವೀಕರಿಸಿದ್ದು ನೀವು ಬೇರೆ ದೇವಸ್ಥಾನಗಳಲ್ಲಿ ನೋಡಿದ್ದೀಯಾ? ಈ ಪುತ್ತೂರಿನ ಹೌದು ಜಾತ್ರೆ ಮತ್ತು ಸವಾರಿಗೆ ಸರಿಸಾಟಿ ಬೇರೆ ಇಲ್ಲ. ಯಾಕಂದ್ರೆ ನಾವು ಪುತ್ತೂರಿನಾಗಿ ಅಭಿಮಾನದಲ್ಲಿ ಹೇಳುವಂಥದ್ದು, ಅಥವಾ ಇಷ್ಟು ದೀರ್ಘವಾಗಿ ಎಲ್ಲಿ ಕೂಡ ಇಲ್ಲ. ಬೇರೆ ಕಡೆಗಳಲ್ಲಿ ಸವಾರಿ ಎಲ್ಲ ಇದೆ. ಈಗ ಈಶ್ವರಮಂಗಲದಲ್ಲಿ ಕೂಡ ಸವಾರಿ ಇದೆ, ಕೆಲವು ಕಟ್ಟೆ ಪೂಜೆಗಳು ದಾರಿಯಲ್ಲಿ ಇರ್ತದೆ, ಕಾವಿನಲ್ಲಿ ಇದೆ, ಹಾಗೆ ಹತ್ರಗಳಲ್ಲಿ ಇದೆ. ಆದ್ರೆ ಇಲ್ಲಿ ಏನಂದ್ರೆ ಈ ಮನೆಗಳಲ್ಲಿ ಜಾಸ್ತಿ ಸೇವಾ ಕಟ್ಟೆಗಳು, ಸಾಧಾರಣ 155ರಿಂದ ಮೇಲೆ ಸೇವಾ ಕಟ್ಟೆಗಳಿದೆ. ಅದು ಭಕ್ತನ ಮನೆಗೆ ದೇವ ಬರುವುದು ಅಂತೇಳಿ, ಇದು ಮನದಲ್ಲಿರುವ ಒಡೆಯ ಮನೆಗೆ ಬಂದಾಗ ಅಂತೇಳಿ ಆ ಒಂದು ಭಾವನೆಯಲ್ಲಿ ಎಲ್ಲರೂ ಇರ್ತಾರೆ. ಇಷ್ಟು ದೊಡ್ಡ ಸವಾರಿಯನ್ನು ನಾನೆಲ್ಲಿ ಕಾಣಲಿಲ್ಲ. ಅದೊಂದು ಅತ್ಯಂತ ವಿಶೇಷವಾದ ಇಲ್ಲಿ, ಯಾಕಂದ್ರೆ ಉತ್ಸವದಷ್ಟೇ ಪ್ರಾಶಸ್ತ್ಯ ಸವಾರಿಗೆ. ಈಗ ನೋಡಿ, ಇವತ್ತು ಉತ್ಸವ ಆಯ್ತು, ಪೇಟೆ ಸವಾರಿಗೆ ಹೋಗುವಾಗ ಪ್ರತಿ ಅವನ ಅಂಗಡಿಯ ಎದುರಲ್ಲಿ ಅವನು ದೀಪ ಇಡ್ಲಿಕ್ಕೆ ಅವನು 1 ವರ್ಷದಿಂದ ಕಾಯ್ತಾ ಇರ್ತಾನೆ. ನನ್ನ ಅಂಗಡಿ ದೇವರು ಬರ್ತಾನೆ, ನನ್ನ ಮನೆಗೆ ದೇವರು ಬರ್ತಾರೆ ಅಂತ. ಎಲ್ಲಿವರೆಗೆ ಹೇಳಿದ್ರೆ ದೇವರು ಹೋಗುವಂತ ಜಾಗಕ್ಕೆ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇದೆ ಪುತ್ತೂರಿನಲ್ಲಿ. ಯಾಕಂದ್ರೆ ಮಾಲಿಂಗೇಶ್ವರ ಹೋಗುವ ದಾರಿ, ವೀರಮಂಗಲ ಸೈಡ್ ಅಲ್ಲಿ ಹೋಗುವಾಗ ಅದೊಂದು ಪಾಯಿಂಟ್ ಹೇಳ್ತಾರೆ, ದೇವರು ಬರ್ತಾರೆ.
ಹಾಗೆ ಪೇಟೆ ಸವಾರಿ ಹಾಗೂ ಕಟ್ಟೆಗಳು ಅದೊಂದು ಬಾರಿ, ಯಾಕಂದ್ರೆ ಇಲ್ಲಿ ಪ್ರಧಾನವಾಗಿ ಪುತ್ತೂರಲ್ಲಿ ಒಂದೇ ಒಂದು ಹೇಳುದು ಭಕ್ತರ ಶ್ರದ್ಧೆ ಮತ್ತು ಭಕ್ತಿ. ಆ ದೇವರನ್ನು ನಮ್ಮ ಮನೆಯಲ್ಲಿ ಯಾವುದೇ ದೇವರು ಇದ್ರು ಕೂಡ ಯಾವರನ್ನೇ ಆರಾಧನೆ ಮಾಡಿದ್ರು ಮಹಾಲಿಂಗೇಶ್ವರನನ್ನು ಮನೆ ದೇವರಾಗಿಯೇ ಪೂಜಿಸುವಂಥದ್ದು. ಅದು ನಾನು ಬೇರೆಯಲ್ಲಿ ಕಾಣಲಿಲ್ಲ, ಅದು ಪುತ್ತೂರಿನಲ್ಲಿ ಮಾತ್ರ. ಮತ್ತೆ ಇದು ಒಂದು ಸುಪ್ರೀಂ ಕೋರ್ಟ್ ಇದ್ದಾಗೆ ಪುತ್ತೂರಿನ ಮಹಾಲಿಂಗೇಶ್ವರ ನಡೆ ಹೇಳಿದ್ರೆ ಯಾರಾದ್ರೂ ಸಣ್ಣ ಸಣ್ಣ ವ್ಯಾಜ್ಯಗಳು ಬಂದಾಗ ನೀನನ್ನು ಮಹಾಲಿಂಗೇಶ್ವರ ನಡೆಯಲ್ಲಿ ಬಂದು ಹೇಳ್ತೀಯ ಅಂತ ಹೇಳಿದ್ರೆ ಯಾರಿಗೂ ಧೈರ್ಯ ಇರುವುದಿಲ್ಲ. ಹಾಗಾಗಿ ಮಹಾಲಿಂಗೇಶ್ವರ ನೋಡಿಕೊಂಡ ಅಥವಾ ಅವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಆ ರೀತಿಯಾಗಿ ಸಾತ್ವಿಕವಾಗಿ ಹೇಳುವ ಕ್ರಮ ಇದೆ. ಅದು ಖಂಡಿತ 1 ವರ್ಷದೊಳಗೆ ಅವರು ನೆರವೇರಿಸ್ತಾರೆ ಅಂತ ನಮ್ಮ ನಂಬಿಕೆ. ಓಕೆ, ತುಂಬಾ ಧನ್ಯವಾದಗಳು. ಇಷ್ಟೊತ್ತು ಮಾತಾಡಿ ಜಾತ್ರೆಯ ಬಗ್ಗೆ ಕೆಲವೊಂದು ಮಾಹಿತಿಗಳು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಕ್ಕೆ ನಮ್ಮ ಚಾನೆಲ್ನ ಪರವಾಗಿ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ.